ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಹಾಗೆ ಕಳೆದ ವಿಡಿಯೋಗಳಲ್ಲಿ ಕೂಡ ನಾವು ಲೀಗಲ್ ರಿಪೋರ್ಟಿಂಗ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡಿದ್ವಿ. ಇವತ್ತು ನಾವು ಲೆಜಿಸ್ಲೇಚರ್ ರಿಪೋರ್ಟಿಂಗ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡೋಣ. ಅಂದರೆ ಶಾಸಕಾಂಗ ವರದಿಗಾರಿಕೆ. ಶಾಸಕಾಂಗದಂದರೆ ಏನು, ಶಾಸಕಾಂಗದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂತಹ ವರದಿಗಳನ್ನು ಮಾಡಬೇಕು, ಒಬ್ಬ ಪತ್ರಕರ್ತನಾಗಿ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಲೆಜಿಸ್ಲೇಚರ್ ರಿಪೋರ್ಟಿಂಗ್ ಅಥವಾ ಶಾಸಕಾಂಗ ವರದಿಗಾರಿಕೆಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬಂದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಪ್ರೆಸಿಡೆಂಟ್ ಅನ್ನ ನೋಡ್ತೀವಿ, ಪ್ರೈಮ್ ಮಿನಿಸ್ಟರ್ಸ್ಗಳನ್ನು ನೋಡ್ತೇವೆ, ಹಾಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳನ್ನು ಕೂಡ ಮಿನಿಸ್ಟರ್ ಇದನ್ನ ನಾವು ಕ್ಯಾಬಿನೆಟ್ ಮಿನಿಸ್ಟರ್ಸ್ನ ನೋಡ್ತೇವೆ, ಸ್ಟೇಟ್ ಲೆವೆಲ್ ಮಿನಿಸ್ಟರ್ಸ್ ಇರ್ತಾರೆ, ಹಾಗೆ ಸೆಂಟ್ರಲ್ ಲೆವೆಲ್ನ ಮಿನಿಸ್ಟರ್ಸ್ಗಳು ಕೂಡ ಇರುತ್ತೆ. ಸೊ ಅದ್ರ ಜೊತೆಗೆ ಲೋಕಸಭಾ ರಾಜ್ಯಸಭಾಗಳನ್ನು ಕೂಡ ನಾವು ನೋಡ್ತೇವೆ. ಹೌಸ್ ಆಫ್ ಪೀಪಲ್ ಮತ್ತೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕರಿತೇವೆ. ಅವುಗಳನ್ನ ಅಪ್ಪರ್ ಹೌಸ್ ಮತ್ತೆ ಲೋಯರ್ ಹೌಸ್ ಅಂತನೂ ಕೂಡ ಲೋಕಸಭಾ ಮತ್ತೆ ರಾಜ್ಯಸಭಾಗಳನ್ನ ಕೂಡ ಕರೀತಕ್ಕಂತಹದ್ದು. ಲೋಕಸಭಾದ ಹೆಡ್ ಆಗಿ ಅಲ್ಲಿರ್ತಕ್ಕಂತಹ ಪ್ರೈಮ್ ಮಿನಿಸ್ಟರ್ ಲೋಕಸಭೆಯ ಹೆಡ್ ಆಗಿ ಇರ್ತಕ್ಕಂತಹದ್ದು. ಮತ್ತೆ ಪ್ರೆಸಿಡೆಂಟ್ ಅಂತ ಹೇಳಿ ಬಂದಾಗ ಹಿ ಇಸ್ ದ ಫಸ್ಟ್ ಪರ್ಸನ್ ಆಫ್ ದ ಕಂಟ್ರಿ. ಇಡೀ ರಾಷ್ಟ್ರಕ್ಕೆ ಒಬ್ಬ ಮೊದಲನೇ ಪ್ರಜೆಯಾಗಿ ಕೂಡ ಈ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿ ಅಂತಕ್ಕಂಥವರು ಕೂಡ ಇರ್ತಾರೆ. ನಮಗೆ ಗೊತ್ತಿದೆ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್, ಅಂದರೆ ಏನು ಸಂಸದೀಯ ವ್ಯವಸ್ಥೆಯ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಅಡಾಪ್ಟ್ ಅನ್ನ ಮಾಡ್ಕೊಂಡಿದ್ದಾವೆ. ಸೊ ಇಲ್ಲಿ ನಾವು ಸಾಕಷ್ಟು ಚರ್ಚೆಗಳು ಕೂಡ ಆಗತ್ತೆ. ಲೋಕಸಭೆಗೆ ಬಂದಾಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಇರ್ತಾರೆ, ಹಾಗೆಯೇ ರಾಜ್ಯಸಭೆಯಲ್ಲಿ ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಆದಂತಹ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಈವನ್ ಪ್ರೆಸಿಡೆಂಟ್ ಕೂಡ ಇಂಡೈರೆಕ್ಟ್ ಎಲೆಕ್ಷನ್ಸ್ಗಳ ಮೂಲಕ ಅವರು ಕೂಡ 5 ವರ್ಷಕ್ಕೆ ಒಮ್ಮೆ ಎಲೆಕ್ಟ್ ಆಗುವುದನ್ನು ನಾವು ನೋಡ್ತೇವೆ. ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬ ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳು ಏನಿದ್ದಾರೆ ಪ್ರತಿಯೊಬ್ಬರೂ ಕೂಡ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಸಿಟಿಸನ್ಸ್. ಕಾಮನ್ ಪೀಪಲ್ಗಳು ಏನಿದ್ದಾರೆ, ನಾಗರಿಕರು ಏನಿದ್ದಾರೆ, ಅವ್ರುಗಳು ಎಲ್ಲರಿಂದನೂ ಕೂಡ ಎಲೆಕ್ಟ್ ಆಗಿರ್ತಕ್ಕಂತಹ ಮೆಂಬರ್ಗಳೇ ಕೂಡ ಆಗಿರ್ತಾರೆ. ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ ಆಗಿ ಇರಬಹುದು, ನೇರವಾಗಿ ಇರಬಹುದು, ಅಥವಾ ಪರೋಕ್ಷವಾಗಿ ಕೂಡ ಅವರು ಎಲೆಕ್ಷನ್ಗಳಲ್ಲಿ ಕಂಡಕ್ಟ್ ಮಾಡಿ ಅಥವಾ ಎಲೆಕ್ಟ್ ಆಗಿ ಚುನಾಯಿತರಾಗಿ ಅಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಆಗಿರ್ತಕ್ಕಂತಹದ್ದು. ಸೊ ಈ ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗಳು ಏನಿದ್ದಾರೆ, ಲೋಕಸಭೆ ಇರಬಹುದು, ರಾಜ್ಯಸಭೆ ಇರಬಹುದು, ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು ಕೂಡ, ಸ್ಟೇಟ್ ಲೆವೆಲ್ಗೆ ಬಂದಾಗ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತು ಅಂತ ಹೇಳಿ ಕೂಡ ನಾವು ಈ ಒಂದು ಹೌಸಸ್ಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ಸೆಷನ್ಸ್ಗಳಲ್ಲಿ ಅಥವಾ ಈ ಹೌಸ್ಗಳಲ್ಲಿ ಯಾರೆಲ್ಲ ಏನನ್ನ ಡಿಸ್ಕಷನ್ಸ್ ಅನ್ನ ಮಾಡ್ತಾರೆ, ಏನು ಡಿಬೇಟ್ಗಳನ್ನ ಮಾಡ್ತಾರೆ, ಪೀಪಲ್ಗೆ ಸಂಬಂಧಪಟ್ಟ ಹಾಗೆ, ಕಾಮನ್ ಸಿಟಿಸನ್ಸ್ಗೆ ಸಂಬಂಧಪಟ್ಟ ಹಾಗೆ, ಅಥವಾ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡಿಸಿಷನ್ಸ್ಗಳನ್ನ ತಗೊಳ್ತಾರೆ, ಹೊಸ ಹೊಸ ಲಾಗಳನ್ನ ಇವರು ತಗೊಂಡು ಬರ್ತಾರೆ, ಅವುಗಳ ಬಗ್ಗೆ ಕೂಡ, ಅಥವಾ ಈ ಎಕ್ಸಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಲಾನ ಅವ್ರೇನಾದ್ರೂ ಅಮೆಂಡ್ಮೆಂಟ್ಗಳನ್ನ ಮಾಡ್ತಾರಾ. ಸೊ ಹೀಗೆ ಈ ರೀತಿಯಾಗಿರ್ತಕ್ಕಂತಹ ಚರ್ಚೆಗಳನ್ನು ಕೂಡ ನಾವಲ್ಲಿ ಡಿಸ್ಕಷನ್ಸ್ಗಳನ್ನೆಲ್ಲವನ್ನು ಕೂಡ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ, ವರದಿ ಮಾಡಬೇಕಾಗತ್ತೆ. ಇದಕ್ಕೆ ನಾವು ಲೆಜಿಸ್ಲೇಚರ್ ರಿಪೋರ್ಟಿಂಗ್ ಅಥವಾ ಶಾಸಕಾಂಗ ವರದಿಗಾರಿಕೆ ಅಂತ ಹೇಳಿ ಕೂಡ ಕರಿತೇವೆ. ದಿಸ್ ಇಸ್ ನೋನ್ ಆಸ್ ಪಾರ್ಲಿಮೆಂಟರಿ ರಿಪೋರ್ಟಿಂಗ್ ಅಥವಾ ಸಂಸದೀಯ ವರದಿಗಾರಿಕೆ ಅಂತನೂ ಕೂಡ ಇದನ್ನ ಕರೆಯಲಾಗುತ್ತೆ. ಶಾಸಕಾಂಗ ವರದಿಗಾರಿಕೆ ಅಂತನೂ ಕೂಡ ಕರೀತಾರೆ, ಅಥವಾ ಸಂಸದೀಯ ವರದಿಗಾರಿಕೆ ಅಂತನೂ ಕೂಡ ಇದನ್ನ ಕರೆಯಲಾಗುತ್ತೆ. ರಿಪೋರ್ಟರ್ಸ್ ಜಾಬ್ ಇಸ್ ಟು ರೆಕಾರ್ಡ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಇಸ್ ಬೀಂಗ್ ಮೆನ್ಷನ್ಡ್ ಇನ್ ದ ಪಾರ್ಲಿಮೆಂಟ್. ಈ ಒಂದು ಸಂಸತ್ತಿನಲ್ಲಿ ಏನೆಲ್ಲ ಅಂಶಗಳು ಚರ್ಚೆ ಆಗತ್ವೆ ಆ ಅಂಶಗಳನ್ನ, ಪ್ರತಿಯೊಂದು ಅಂಶಗಳನ್ನು ಕೂಡ ಇವರು ರೆಕಾರ್ಡ್ ಮಾಡಬೇಕಾಗತ್ತೆ, ವರದಿಯನ್ನ ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾವು ಸರ್ಕಾರ ಮತ್ತೆ ಕಾಮನ್ ಸಿಟಿಸನ್ಸ್ ಏನಿದ್ದಾರೆ ಅಥವಾ ಪಬ್ಲಿಕ್ ಏನಿದ್ದಾರೆ ಅವ್ರಗಳ ನಡುವಿನ ಒಂದು ಬ್ರಿಡ್ಜ್ ಆಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳು, ನಾವು ಓಟ್ ಹಾಕಿದಂತಹ ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳು ಏನೆಲ್ಲ ಡಿಸಿಷನ್ಸ್ಗಳನ್ನ ತಗೊಂಡಿದ್ದಾರೆ, ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಪ್ರೋಗ್ರೆಸ್ ಅನ್ನ ಮಾಡ್ತಾ ಇದ್ದಾರೆ, ಇವನ್ ಕಂಟ್ರಿಗಳಿರಬಹುದು ಅಥವಾ ಒಂದು ಕಮ್ಯುನಿಟಿ ಇರಬಹುದು, ಒಂದು ಇನ್ಸ್ಟಿಟ್ಯೂಷನ್ಸ್ಗಳಿರಬಹುದು. ಸೊ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನ ಏನನ್ನ ಮಾಡ್ತಾ ಇದ್ದಾರೆ, ಅವುಗಳ ಎಲ್ಲದರ ಇನ್ಫಾರ್ಮೇಶನ್ಸ್ ಅನ್ನು ಕೂಡ ಪಬ್ಲಿಕ್ಗೆ ನಾವು ನಾಲೆಜ್ ಅನ್ನ, ಒಂದು ಅವೇರ್ನೆಸ್ ಅನ್ನ
ಕೊಡ್ತಕ್ಕಂತಹ ಕೆಲಸವನ್ನ, ಇನ್ಫಾರ್ಮೇಶನ್ ಅನ್ನ ರೀಚ್ ಮಾಡ್ತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ದಿಸ್ ಇಸ್ ದ ಮೇನ್ ಜಾಬ್ ಆಫ್ ಎ ರಿಪೋರ್ಟರ್. ಇದು ಒಬ್ಬ ವರದಿಗಾರನ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಕೆಲಸ ಕೂಡ ಆಗಿರ್ತಕ್ಕಂತಹದ್ದು. ಮತ್ತೆ ಒಬ್ಬ ವರದಿಗಾರ ಯಾವತ್ತೂ ಕೂಡ ಕಾನ್ಸಂಟ್ರೇಷನ್ ಅಂಡ್ ರೈಟಿಂಗ್ ಸ್ಪೀಡ್ ಅನ್ನ ಹೆಚ್ಚಾಗಿ ಇಟ್ಕೊಳ್ಬೇಕಾಗತ್ತೆ. ಅವನಿಗೆ ಕಾನ್ಸಂಟ್ರೇಷನ್ ಚೆನ್ನಾಗಿ ಇರಬೇಕು. ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಸೆಷನ್ ಶುರುವಾಗುತ್ತೆ ಅಂತ ಅನ್ನೋದಾದ್ರೆ ಸಂಜೆ 5 ಗಂಟೆಗೆ ಸೆಷನ್ ವೈಂಡ್ ಅಪ್ ಮಾಡ್ತಾರೆ ಅಂತ ಅನ್ನೋದಾದ್ರೆ ಆ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಏನೆಲ್ಲ ಕಲಾಪಗಳು ಆಗತ್ತೆ ಅವುಗಳನ್ನ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಬರವಣಿಗೆಯಲ್ಲಿ ತರ್ತಕ್ಕಂತಹದ್ದು, ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನ, ಮಾಹಿತಿಗಳನ್ನ ಕಲೆ ಹಾಕ್ತಕ್ಕಂತಹ ಕೆಲಸವನ್ನ ಅವನು ಮಾಡಬೇಕಾಗತ್ತೆ. ಅದಕ್ಕೆ ನಾವು ಏಕಾಗ್ರತೆಯಿಂದ ಅವುಗಳನ್ನ ಕೇಳಿಸ್ಕೊಳ್ಬೇಕು. ಯಾವ ಮಿನಿಸ್ಟರ್ ಇರ್ಬೋದು ಅಥವಾ ಯಾವುದೇ ಮೆಂಬರ್ ಇರಬಹುದು, ಅವ್ರುಗಳು ಏನು ಮಾತಾಡ್ತಾ ಇದ್ದಾರೆ, ಏನು ಚರ್ಚೆ ಆಗ್ತಾ ಇದೆ, ಅವುಗಳನ್ನ ನಾವು ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಏಕಾಗ್ರತೆಯಿಂದ, ಕಾನ್ಸಂಟ್ರೇಷನ್ ಇಂದ ನಾವು ಅವುಗಳನ್ನ ಕೇಳಿಸ್ಕೊಳ್ಬೇಕಾಗತ್ತೆ. ಕೇಳಿಸ್ಕೊಂಡಿದ್ದನ್ನ ನಮ್ಮ ಮೀಡಿಯಾಗಳ ಮೂಲಕ ಅಥವಾ ನಮ್ಮ ನ್ಯೂಸ್ ಪೇಪರ್ ಇರ್ಬೋದು ಅಥವಾ ನಮ್ಮ ಟೆಲಿವಿಷನ್ಗಳಿರ್ಬೋದು ಅವುಗಳ ಮಾಧ್ಯಮಗಳ ಮೂಲಕ ಜನಗಳಿಗೆ ಕನ್ವೆ ಮಾಡ್ತಕ್ಕಂತಹ ಕೆಲಸವನ್ನ ಕೂಡ ಅವರು ಮಾಡಬೇಕಾಗತ್ತೆ. ದೆನ್ ಪಿನ್ ಡೌನ್ ಈಚ್ ಅಂಡ್ ಎವ್ರಿ ವರ್ಡ್ ದಟ್ ಇಸ್ ರೆಲೆವೆಂಟ್. ಯಾವುದೆಲ್ಲ ಅವಶ್ಯಕವಾಗಿ ಇದ್ದಾವೆ, ಯಾವುದು ರೆಲೆವೆಂಟ್ ಇದ್ದಾವೆ, ಆ ಥರದ ಎಲ್ಲ ಅಂಶಗಳನ್ನು ಕೂಡ ಅವರು ಪಾಯಿಂಟ್ ಅನ್ನ, ನೋಟ್ಸ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆಲ್ಸೋ ಎ ಸ್ಟ್ರಾಂಗ್ ಫುಟ್ ಹೋಲ್ಡ್ ಆನ್ ದ ಲೀಗಲ್ ಸಿಸ್ಟಮ್ ಇಸ್ ಎ ಮಸ್ಟ್. ಲೀಗಲ್ ಸಿಸ್ಟಮ್ ಏನಿದೆ ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್ ಏನಿದೆ, ವ್ಯವಸ್ಥೆ ಏನಿದೆ, ಅವುಗಳ ಒಂದು ಕುರಿತಾಗಿ ನಮಗೆ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂತಹ ಮಾಹಿತಿ ಕೂಡ ನಮಗೆ ಇರಬೇಕು. ಅದು ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಾದ್ರೆ ನಾವು ಲೆಜಿಸ್ಲೇಟಿವ್ ರಿಪೋರ್ಟ್ ಅನ್ನ ಅಥವಾ ಲೆಜಿಸ್ಲೇಚರ್ ರಿಪೋರ್ಟ್ ಅನ್ನ ಅಥವಾ ಪಾರ್ಲಿಮೆಂಟರಿ ರಿಪೋರ್ಟ್ ಅನ್ನ ಮಾಡೋದಕ್ಕೆ ಕೆಲವು ಸಂದರ್ಭಗಳಲ್ಲಿ ಸಾಧ್ಯ ಆಗದೇ ಇರುವ ಸಾಧ್ಯತೆಗಳು ಕೂಡ ಇರತ್ತೆ. ಹಾಗಾಗಿ ನಮಗೆ ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಲೀಗಲ್ ಸಿಸ್ಟಮ್ಸ್ಗಳು ಹೇಗಿದ್ದಾವೆ, ನಮ್ಮಲ್ಲಿ ಏನು ರಾಜ್ಯಸಭಾದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಲೋಕಸಭಾದಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಯಾವ್ಯಾವ ಸ್ಟೇಟ್ಗೆ ಬರುತ್ತೆ, ಎಷ್ಟು ಕಾನ್ಸ್ಟಿಟ್ಯೂನ್ಸಿಗಳು ಅಲ್ಲಿ ಬರುತ್ತೆ, ಅವುಗಳ ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಮತ್ತೆ ನಮ್ಮ ಲೀಗಲ್ ಸಿಸ್ಟಮ್ಸ್ಗಳು ಏನಿದೆ, ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ಯಾರು, ಪ್ರೈಮ್ ಮಿನಿಸ್ಟರ್ ಪೊಸಿಷನ್ ಯಾವ್ದಿರತ್ತೆ, ಅದಾದ್ಮೇಲೆ ಪ್ರೈಮ್ ಮಿನಿಸ್ಟರ್ ನೆಕ್ಸ್ಟ್ ಪೊಸಿಷನ್ ಯಾರು, ಆಯ್ತಾ. ಸೊ ಹೀಗೆ ಪ್ರತಿಯೊಂದರ ಇನ್ಫಾರ್ಮೇಶನ್ ನಮಗೆ ಇರಬೇಕು. ಸ್ಪೀಕರ್ ಅಂದ್ರೆ ಯಾರು, ಡೆಪ್ಯೂಟಿ ಸ್ಪೀಕರ್ ಅಂದ್ರೆ ಯಾರು, ಆಯ್ತಾ, ಯಾರು ಏನನ್ನ ಮಾತಾಡ್ತಾ ಇದ್ದಾರೆ, ಎಂಪಿಗಳು ಯಾರು, ಎಂಪಿ ಅಂದ್ರೆ ಯಾರು, MLAಗಳಂದ್ರೆ ಯಾರು, ರಾಜ್ಯಸಭಾ ಮೆಂಬರ್ ಅಂದ್ರೆ ಯಾರು. ಸೊ ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ಗಳು ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. ನಮ್ಮ ಒಟ್ಟಾರೆ ನಮ್ಮ ಶಾಸಕಾಂಗದ ವ್ಯವಸ್ಥೆ ಏನಿದೆ ಅವುಗಳ ಮಾಹಿತಿಯನ್ನ ಕೂಡ ನಾವು ಬೇಸಿಕ್ ಆಗಿ ಫಸ್ಟ್ ತಿಳ್ಕೊಂಡಿರ್ಬೇಕಾಗತ್ತೆ. ಇದು ಇಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಸಾಕಷ್ಟು ಸಮಸ್ಯೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ಎರರ್ಗಳು ಆಗುವ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಎ ಪಾರ್ಲಿಮೆಂಟರಿ ರಿಪೋರ್ಟರ್ need to be aware of the new laws and amendments in the constitution. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಗ್ತಾ ಇರತಕ್ಕಂತಹ ಏನೆಲ್ಲ ಹೊಸ ಬದಲಾವಣೆಗಳು ಏನಾಗುತ್ತೆ ಅಥವಾ ಹೊಸ ಕಾನೂನುಗಳನ್ನ ಏನು ತಗೊಂಡ್ ಬರ್ತಾ ಇದ್ದಾರೆ ಅವುಗಳನ್ನ ಕೂಡ ತಿಳಿಸ್ತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಅವುಗಳ ಬಗ್ಗೆ ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಬೀಯಿಂಗ್ ಎ ರಿಪೋರ್ಟರ್ ಅಥವಾ ಬೀಯಿಂಗ್ ಎ ಜರ್ನಲಿಸ್ಟ್ ನಮಗೆ ಅದು ಗೊತ್ತಿಲ್ಲ ಅಂತಂದ್ರೆ ಆ ಹೊಸ ಕಾನೂನುಗಳು ಏನ್ ಬರ್ತಾ ಇದ್ದಾವೆ, ಅವ್ರು ಏನನ್ನ ಮಾಡಕ್ಕೆ ಹೊರಟಿದ್ದಾರೆ, ವೆದರ್ ಇಟ್ ಈಸ್ ಯೂಸ್ಫುಲ್ ಟು ಕಮ್ಯುನಿಟಿ ಆರ್ ಪಬ್ಲಿಕ್ ಆರ್ ಸೊಸೈಟಿ ಅಥವಾ ಅದು ಹಾರ್ಮ್ ಆಗತ್ತಾ, ಅವುಗಳ ಬಗ್ಗೆ ಕೂಡ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ಸ್ಗಳು ಇರಬೇಕಾಗತ್ತೆ. ಅಥವಾ ಕೆಲವು ಅಮೆಂಡ್ಮೆಂಟ್ಗಳು ಏನ್ ಮಾಡ್ತಾರೆ ಅಥವಾ ಏನು ಕಾನೂನಿಗೆ ತಿದ್ದುಪಡಿಗಳನ್ನ ತಗೊಂಡ್ ಬರ್ತಾರೆ ಅವುಗಳಿಗೆ ಕೂಡ ಏನೆಲ್ಲ ಸಮಸ್ಯೆಗಳು ಆಗತ್ತಾ ಅಥವಾ ವೆದರ್ ಇಟ್ ಇಸ್ ಯೂಸ್ಫುಲ್ ಆರ್ ನಾಟ್, ಅವುಗಳ ಬಗ್ಗೆ ಕೂಡ ನಮಗೆ ಸಾಕಷ್ಟು ಬೇಸಿಕ್ ಇನ್ಫಾರ್ಮೇಶನ್ಸ್ಗಳು ಕೂಡ ನಮ್ಮಲ್ಲಿ ಇರಬೇಕಾಗತ್ತೆ. The main agenda of any parliamentary system should be to educate the masses and make them aware as to what is happening within the parliament. ನಮಗೆ ನಾವು ಯಾವತ್ತೂ ಕೂಡ ಹೇಳ್ತಕ್ಕಂಥದ್ದು ಒಂದೇ, ಬೀಯಿಂಗ್ ಎ ಜರ್ನಲಿಸ್ಟ್, ಬೀಯಿಂಗ್ ಎ ಮೀಡಿಯಾ ಪರ್ಸನ್, ನಮಗೆ ಇರ್ತಕ್ಕಂಥದ್ದು ಮೇನ್ ಅಜೆಂಡಾ ಯಾವತ್ತೂ ಕೂಡ ಮಾಸ್ಗಳಿದ್ರೆ ಸೊಸೈಟಿಗೆ ಅಥವಾ ಪಬ್ಲಿಕ್ ಏನಿದ್ದಾರೆ ಅವ್ರಗಳಿಗೆ ನಾವು ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡೋದು, ಎಜುಕೇಶನ್ ಅನ್ನ ಕೊಡ್ತಕ್ಕಂಥದ್ದು, ಹಾಗೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ರೆಪ್ರೆಸೆಂಟೇಟಿವ್ಸ್ಗಳು ಏನಿದ್ದಾರೆ ಅವ್ರುಗಳು ಅಲ್ಲಿ ಆ ಸೆಷನ್ಸ್ ಅಲ್ಲಿ ಕೂತ್ಕೊಂಡು ಅಥವಾ ಆ ಹೌಸ್ ಅಲ್ಲಿ ಕೂತ್ಕೊಂಡು ಯಾವ ರೀತಿಯ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಡಿಸಿಷನ್ಸ್ ಅನ್ನ ತಗೊಳ್ತಾ ಇದ್ದಾರೆ, ಅವುಗಳ ಕುರಿತಾಗಿ ನಾವು ಆ ಜನಗಳಿಗೆ ನಾವು ಎಜುಕೇಟ್ ಅನ್ನ ಮಾಡ್ತಕ್ಕಂತಹ ಕೆಲಸವನ್ನ ಕೂಡ ಮಾಡಬೇಕಾಗತ್ತೆ. The reporter is required to make a
a final report on his or her observations and present it to the general public without any manipulations or ಟ್ವಿಸ್ಟ್ ಆಫ್ ದ ನ್ಯೂಸ್. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಇರತಕ್ಕಂಥದ್ದು. ನಾವು ಏನೇ ಸುದ್ದಿಯನ್ನ ಕೊಡ್ತೇವೆ ಅಲ್ಲಿ ಏನು ಚರ್ಚೆಗಳು ಆಗತ್ತೆ, ಆ ಸದನದಲ್ಲಿ ಆ ಅಧಿವೇಶನದಲ್ಲಿ ಏನು ಚರ್ಚೆಗಳು ಆಗತ್ತೆ ಅವುಗಳನ್ನೆಲ್ಲವನ್ನೂ ಕೂಡ ನಾವು ಯಾವುದೇ ರೀತಿಯ ಮ್ಯಾನಿಪುಲೇಷನ್ಸ್ಗಳು ಮಾಡದೆ, ಅವುಗಳನ್ನ ತಿರ್ಚದನೆ, ಸುದ್ದಿಗಳನ್ನ ತಿರ್ಚದನೆ ಅವುಗಳು ಹೇಗಿದ್ದಾವೆ ಆಸ್ ಇಟ್ ಈಸ್, ಅವರು ಏನನ್ನ ಹೇಳಿದ್ದಾರೆ ಅವುಗಳನ್ನೆಲ್ಲವನ್ನು ಕೂಡ ಆಸ್ ಇಟ್ ಈಸ್ ಅದನ್ನ ವರದಿಯನ್ನ ಮಾಡಬೇಕಾಗತ್ತೆ. ನಮ್ಮ ಪರ್ಸನಲ್ ಒಪಿನಿಯನ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಈ ನ್ಯೂಸ್ಗಳಲ್ಲಿ ಇರಲ್ಲ. ಸುದ್ದಿಯಲ್ಲಿ ನಮ್ಮ ಒಪಿನಿಯನ್ ಅಥವಾ ನಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ನ್ಯೂಸ್ ಅಂಡ್ ವ್ಯೂಸ್. ಸುದ್ದಿ ಮತ್ತೆ ಏನು ವ್ಯೂಸ್ಗಳೇನಿದ್ದಾವೆ, ದೃಷ್ಟಿಕೋನಗಳು ಏನಿದ್ದಾವೆ ಅವುಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ನ್ಯೂಸ್ ಅನ್ನ ಮಾಡಬೇಕಾದ್ರೆ ನಮ್ಮ ಒಪಿನಿಯನ್, ಪರ್ಸನಲ್ ಒಪಿನಿಯನ್ ಇನ್ಕಾರ್ಪೊರೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ನೀವು ವ್ಯೂಸ್ ಅನ್ನ ಬರಿಬೇಕಾದ್ರೆ ಅಥವಾ ಒಂದು ಲೇಖನಗಳನ್ನ ಬರಿಬೇಕಾದ್ರೆ, ರಿಪೋರ್ಟ್ಗಳನ್ನ, ಅದರ್ ದೆನ್ ನ್ಯೂಸ್ ಆರ್ಟಿಕಲ್ಸ್ಗಳನ್ನ ಬರಿಬೇಕಾದಾಗ ನಿಮಗ ಒಪಿನಿಯನ್ಸ್ಗಳನ್ನ ಬರೆಯೋದಕ್ಕೆ ಇಲ್ಲಿ ಅವಕಾಶಗಳು ಕೂಡ ಇರತ್ವೆ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ರೀತಿಯಾಗಿರತಕ್ಕಂತಹ ಮ್ಯಾನಿಪುಲೇಷನ್ಸ್ಗಳಿಲ್ಲದೆ ಅದನ್ನ ಟ್ವಿಸ್ಟ್ ಮಾಡ್ದೇನೆ ಅವುಗಳು ಹೇಗಿದ್ದಾವೋ ಅದೇ ರೀತಿಯಾಗಿ ಸುದ್ದಿಯನ್ನ ಕೊಡ್ತಕ್ಕಂತಹದ್ದು ಕೂಡ ನಮ್ಮ ಕೆಲಸ ಕೂಡ ಆಗಿರತ್ತೆ. A reporter must stick to the ethics of journalism and should not be biased or hold pre-assumptions on a topic that reflects in his writing. ಅವನು ಏನನ್ನ ಬರೆಯೋಕ್ಕೆ ಹೊರಟಿದ್ದಾನೆ ಅವುಗಳು ಯಾವುದೂ ಕೂಡ ಅವನು ಬಯಾಸ್ಡ್ ಆಗಿ ಇರಬಾರ್ದು. ಸ್ಟಿಕ್ ಟು ದ ಎಥಿಕ್ಸ್ ಆಫ್ ಜರ್ನಲಿಸಮ್. ಯಾವತ್ತೂ ಕೂಡ ಆ ಪತ್ರಿಕೋದ್ಯಮದ ಏನು ಎಥಿಕ್ಸ್ಗಳಿದ್ದಾವೆ, ನೀತಿ ಸಂಹಿತೆಗಳು ಏನಿದ್ದಾವೆ ಅವುಗಳಿಗೆ ಆ ಬೌಂಡ್ರಿಯ ಒಳಗಡೆ ಕೂಡ ಯಾವತ್ತೂ ಕೂಡ ನಾವು ವರದಿಯನ್ನ ಮಾಡಬೇಕಾಗತ್ತೆ. ನೀತಿ ಸಂಹಿತೆಗಳನ್ನ ಹೊರತುಪಡಿಸಿ ನಾವು ಸುದ್ದಿಯನ್ನ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ನಾವು ಯಾವುದೇ ಸಂದರ್ಭಗಳಲ್ಲೂ ಕೂಡ ಪೂರ್ವ ನಮಗೆ ಒಂದು ಬಯಾಸ್ಡ್ ಆಗಿ ಇರೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಮಗೆ ನಮ್ಮದೇ ಆಗಿರ್ತಕ್ಕಂಥ, ಈಗ ನೀವು ಬಿಜೆಪಿ ಸಪೋರ್ಟ್ ಮಾಡ್ಬೋದು ಅಥವಾ ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೋದು ಅಥವಾ ಮೋದಿನ ತುಂಬಾ ಪರ್ಸನಲ್ ಆಗಿ ನೀವು ಇಷ್ಟಪಡಬಹುದು. ಆದರೆ ಇಲ್ಲಿ ಈ ಒಂದು ರಿಪೋರ್ಟ್ಗಳನ್ನ ಬರೀತಕ್ಕಂತಹ ಸಂದರ್ಭಗಳಲ್ಲಿ ಅಥವಾ ನಿಮ್ಮ ರೈಟಿಂಗ್ಸ್ಗಳಲ್ಲಿ ಈ ತರದ್ ಯಾವುದೂ ಕೂಡ ಇಲ್ಲಿ ರಿಫ್ಲೆಕ್ಷನ್ಸ್ಗಳು ಆಗಬಾರದು. ಎಲ್ಲವೂ ಕೂಡ ನಿಮ್ಮ ಪೂರ್ವಾಗ್ರಹಕ್ಕೆ ಒಳಗಾಗದೆ ನೀವು ನಿಷ್ಪಕ್ಷಪಾತವಾಗಿ ವರದಿಗಳನ್ನ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಪಿನಿಯನ್ಗಳನ್ನ ಇಲ್ಲಿ ಹೇಳೋದಕ್ಕೆ ಯಾವುದೇ ಸಂದರ್ಭಗಳಲ್ಲೂ ಕೂಡ ಅವಕಾಶಗಳು ಇಲ್ಲಿ ಇರೋದಿಲ್ಲ. ಸೊ ಮತ್ತೆ ನಾವು ಬೇಸಿಕಲಿ ಪಾರ್ಲಿಮೆಂಟ್ ಸೆಷನ್ಸ್ಗಳನ್ನ ನಾವು 3 ರೀತಿಯಾಗಿರ್ತಕ್ಕಂತಹ ಪಾರ್ಲಿಮೆಂಟರಿ ಸೆಷನ್ಸ್ಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗತ್ತೆ. ದರ್ ಆರ್ ಬೇಸಿಕಲಿ 3 ಸೆಷನ್ಸ್ ಇನ್ ಎ ಪಾರ್ಲಿಮೆಂಟ್. 3 ರೀತಿಯಾಗಿರ್ತಕ್ಕಂತಹ ಅಧಿವೇಶನಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂತಹದ್ದು. ಫಸ್ಟ್ ಒನ್ ಇಸ್ ದ ಬಜೆಟ್ ಸೆಷನ್. ದಿಸ್ ಇನ್ಕ್ಲೂಡ್ಸ್ ಬೋತ್ ಫಿನಾನ್ಸ್ ಅಂಡ್ ರೈಲ್ವೆ. ಅಲ್ಲಿ ಹಣಕಾಸು ಮತ್ತೆ ರೈಲ್ವೆ ಎರಡೂ ಒಂದು ಅದನ್ನು ಕೂಡ ಆಯವ್ಯಯಗಳನ್ನೆರಡೂ ಕೂಡ ಇವುದು ಬಜೆಟ್ ನಲ್ಲಿ ಕೂಡ ಹೊಂದಿರತಕ್ಕಂತಹದ್ದು. ಅರುಣ್ ಜೇಟ್ಲಿ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭಗಳಲ್ಲಿ, ಮೋದಿ 1.0 ಗವರ್ನಮೆಂಟ್ ಬಂದಂತಹ ಸಂದರ್ಭಗಳಲ್ಲಿ ಅರುಣ್ ಜೇಟ್ಲಿ ಅವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭಗಳಲ್ಲಿ ಫಿನಾನ್ಸ್ಗೆನೆ ಕೂಡ ರೈಲ್ವೆ ಬಜೆಟ್ ಅನ್ನು ಕೂಡ ಸೇರಿಸಿದ್ರು. ಅಂದಿನಿಂದ ಬಜೆಟ್ ಒಂದೇ. ಅದಕ್ಕೂ ಮೊದಲು ನಾವು ರೈಲ್ವೆ ಬಜೆಟ್ ಮತ್ತೆ ಫಿನಾನ್ಸ್ ಬಜೆಟ್ ಅಂತ ಹೇಳಿ 2 ರೀತಿಯಾಗಿರ್ತಕ್ಕಂತಹ ಆಯವ್ಯಯಗಳನ್ನ ನಾವು ಮಂಡನೆಯನ್ನ ಮಾಡ್ತಾ ಇದ್ವಿ. ಆದರೆ ಅಂದಿನಿಂದ ಈ ಒಂದು ಬಜೆಟ್ ನಲ್ಲಿ ನಾವು 2 ಬಜೆಟ್ ಅನ್ನು ಕೂಡ, ಫಿನಾನ್ಸ್ ಮತ್ತೆ ರೈಲ್ವೆ ಎರಡನ್ನೂ ಕೂಡ ಒಂದರಲ್ಲೇ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ದೆನ್ ಮಾನ್ಸೂನ್ ಸೆಷನ್ ಅನ್ನು ನಾವು ನೋಡ್ತೇವೆ, ವಿಂಟರ್ ಸೆಷನ್ಸ್ ಅನ್ನ ಕೂಡ ನಾವು ನೋಡುತ್ತೇವೆ. So in the budget session, specific budgets are made of separate departments such as railway budget etc. ನಾನು ಈಗಾಗಲೇ ಹೇಳಿದ ಹಾಗೆ ಇಲ್ಲಿ ಬಜೆಟ್ ಸೆಷನ್ ನಲ್ಲಿ ಬಜೆಟ್ ಅನ್ನ ಅಂದ್ರೆ ಫಿನಾನ್ಸ್ ಬಜೆಟ್ ಅನ್ನ ಹೊರತುಪಡಿಸಿ ಸಪರೇಟ್ ಆಗಿ ರೈಲ್ವೆ ಬಜೆಟ್ ಅನ್ನ ಮಂಡಿಸ್ತಕ್ಕಂತಹ ಒಂದು ಸಂಪ್ರದಾಯ, ಒಂದು ಟ್ರೆಡಿಷನ್ ನಾವು ಇವತ್ತು ತೆಗೆದು ಹಾಕಿದ್ದೇವೆ. ಎರಡನ್ನೂ ಕೂಡ ಅಟ್ ಎ ಟೈಮ್, ಫಿನಾನ್ಸ್ ಮತ್ತೆ ರೈಲ್ವೆ ಎರಡನ್ನೂ ಕೂಡ ಅಟ್ ಎ ಟೈಮ್ ಪ್ರೆಸೆಂಟೇಷನ್ ಮಾಡೋದನ್ನ ಕೂಡ ನಾವು ನೋಡ್ತೇವೆ. ದೀಸ್ ಸೆಷನ್ಸ್ ಕಂಟಿನ್ಯೂಸ್ ಫಾರ್ 90 days in which approximately 30 days are allotted to each session.
ಈ ಒಂದು ಸೆಷನ್ಸ್ಗಳು ಏನಿದ್ದಾವೆ ಒಂದು ವರ್ಷದಲ್ಲಿ ಕನಿಷ್ಠ 90 ದಿನಗಳ ಕಾಲ, ಅಂದ್ರೆ 90 ಡೇಸ್, ಅಂದ್ರೆ ಕನಿಷ್ಠ 90 ದಿನಗಳ ಕಾಲ, 365 ದಿನಗಳಲ್ಲಿ ಕನಿಷ್ಠ 90 ದಿನಗಳ ಕಾಲ ಅಧಿವೇಶನವನ್ನ ನಡೆಸಬೇಕು ಅಂತ ಹೇಳಿ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಹೇಳಿರ್ತಕ್ಕಂತಹದ್ದು. ಪ್ರತಿಯೊಂದು ಸೆಷನ್ಗೂ ಕೂಡ ಬಜೆಟ್ ಇರಬಹುದು, ಮಾನ್ಸೂನ್ ಸೆಷನ್ ಹಾಗೆ ವಿಂಟರ್ ಸೆಷನ್, ಇವುಗಳೆಲ್ಲವೂ ಕೂಡ ಕನಿಷ್ಠ 30 ದಿನಗಳ ಕಾಲ ಸೆಷನ್ ಅನ್ನ ನಡೆಸಬೇಕು ಅಂತ ಹೇಳಿ ಕೂಡ ಹೇಳಾಗತ್ತೆ. ಹಾಗೆ ಒಂದು ಸೆಷನ್ಗೂ ಕೂಡ ಮತ್ತೊಂದು ಸೆಷನ್ಗೂ ಕೂಡ ಮಿನಿಮಮ್ 6 ಮಂತ್ಸ್ ಗ್ಯಾಪ್ ಇರಬೇಕು. 6 ಮಂತ್ಸ್ಗಿಂತ ಹೆಚ್ಚು ಗ್ಯಾಪ್ ಅನ್ನ ಕೂಡ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತನೂ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಹೇಳಿರ್ತಕ್ಕಂತಹದ್ದು. ಎ ಪಾರ್ಲಿಮೆಂಟ್ ಕನ್ಸಿಸ್ಟ್ ಆಫ್ 2 ಹೌಸಸ್. ನಮಗೆ ಗೊತ್ತಿದೆ ಕಾನ್ಸ್ಟಿಟ್ಯೂಷನ್, ನಮ್ಮ ಪಾರ್ಲಿಮೆಂಟ್ ಅಲ್ಲಿ 2 ಹೌಸ್ಗಳನ್ನು ನಾವು ನೋಡ್ತೇವೆ. ಸೆಂಟ್ರಲ್ ಲೆವೆಲ್ಗೆ ಬಂದಾಗ ಲೋಕಸಭಾ ಅಂಡ್ ರಾಜ್ಯಸಭಾ, ಸ್ಟೇಟ್ ಲೆವೆಲ್ಗೆ ಬಂದಾಗ ವಿಧಾನಸಭಾ ಅಂಡ್ ವಿಧಾನ ಪರಿಷತ್. ಹಾಗೇನೆ ಎಲ್ಲ ಹೌಸಸ್ಗಳು, ವಿಧಾನಸಭೆ, ವಿಧಾನ ಪರಿಷತ್, ಲೋಕಸಭಾ ಅಂಡ್ ರಾಜ್ಯಸಭಾ, ಪ್ರತಿಯೊಂದು ಹೌಸ್ಗಳಲ್ಲೂ ಕೂಡ ಅವರದೇ ಆಗಿರ್ತಕ್ಕಂತಹ ಸ್ಪೀಕರ್ಸ್ಗಳು ಕೂಡ ಇರ್ತಾರೆ. ಸ್ಪೀಕರ್ಸ್ಗಳು ಬಂದು ಆ ಹೌಸಿನ ಹೆಡ್ಗಳು ಕೂಡ ಆಗಿರ್ತಕ್ಕಂಥದ್ದು. ಏನು ಲೋಕಸಭಾ ಇರ್ಬೋದು, ರಾಜ್ಯಸಭಾ ಇರ್ಬೋದು, ಅಲ್ಲಿ ಕೂಡ ಸ್ಪೀಕರ್ ಇರ್ತಾರೆ, ಡೆಪ್ಯೂಟಿ ಸ್ಪೀಕರ್ಗಳು ಇರ್ತಾರೆ. ಅವ್ರುಗಳು ಕೂಡ ಆ ಒಂದು ಕಂಪ್ಲೀಟ್ ಸೆಷನ್ನ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಕ್ಕಂತಹ ಕೆಲಸವನ್ನ ಕೂಡ ಈ ಸ್ಪೀಕರ್ಗಳು ಕೂಡ ಮಾಡ್ತಕ್ಕಂಥದ್ದು. ಇನ್ನು ರಿಪೋರ್ಟರ್ಗಳ ಕೆಲಸ ಏನಪ್ಪ ಅಂತ ಹೇಳ್ಬಿಟ್ಟಂದ್ರೆ, ರಿಪೋರ್ಟರ್ಸ್ ರೆಕಾರ್ಡ್ ದ ಪ್ರೊಸೀಡಿಂಗ್ಸ್ ಆಫ್ ದ ಹೌಸಸ್. ಅವರು ಏನು ಅವತ್ತಿನ ಕಲಾಪಗಳು ಏನು ನಡೆಯುತ್ತೆ ಆ ಕಲಾಪಗಳನ್ನ ಅವರು ರೆಕಾರ್ಡ್ ಮಾಡ್ತಕ್ಕಂಥದ್ದು, ವರದಿ ಮಾಡ್ತಕ್ಕಂತಹ ಕೆಲಸವನ್ನ ಇವರು ಮಾಡಬೇಕಾಗತ್ತೆ. ಸೊ ಪ್ರತಿ 5 ನಿಮಿಷಗಳಿಗೆ ಒಮ್ಮೆ ಕೂಡ, 5 ನಿಮಿಷದಿಂದ ಹಿಡಿದು ಇಡೀ ದಿನದವರೆಗೆ ನಡೀತಕ್ಕಂತಹ ಏನು ಕಲಾಪ ಇದೆ ಅವುಗಳನ್ನ ಎಲ್ಲವನ್ನೂ ಕೂಡ ಚಾಚೂ ತಪ್ಪದೆ ಅವರು ಅವುಗಳನ್ನ ರೆಕಾರ್ಡ್ ಮಾಡಬೇಕಾಗತ್ತೆ. ಅದು ಅವರ ಒಂದು ಪ್ರೈಮರಿ ಜಾಬ್ ಆಗಿ ಇರ್ತಕ್ಕಂಥದ್ದು. ದಿಸ್ ಸೈಕಲ್ ಕಂಟಿನ್ಯೂಸ್ ಫ್ರಮ್ ದ ಕಮೆನ್ಸ್ಮೆಂಟ್ ಟು ದ ಅಡ್ಜರ್ನ್ಮೆಂಟ್ ಆಫ್ ದ ಹೌಸ್. ಅಲ್ಲಿ ಸೆಷನ್ ಪ್ರಾರಂಭ ಆದಾಗಿಂದ ಹಿಡಿದು ಅದು ಅಡ್ಜರ್ನ್ ಆಗೋವರೆಗೆ, ಅಂದ್ರೆ ಸೆಷನ್ ಏನಾದ್ರೂ ಮುಂದೂಡತ್ತಾ ಅಥವಾ ಅದು 10 ಗಂಟೆಗೆ ಸೆಷನ್ ಶುರುವಾಗಿ 12 ಗಂಟೆಗೆ ಕ್ಲೋಸ್ ಆಗ್ಬೋದು, ಅಥವಾ 12 ಗಂಟೆಗೆ ಅದನ್ನ ಕ್ಲೋಸ್ ಮಾಡಿ ಮಧ್ಯಾಹ್ನ 2 ಗಂಟೆ ತನಕನೂ ಕೂಡ ಅಡ್ಜರ್ನ್ಮೆಂಟ್ ಮಾಡಬಹುದು, ಅಥವಾ ನೆಕ್ಸ್ಟ್ ಡೇಗೆ ಅದನ್ನ ಪೋಸ್ಟ್ಪೋನ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರತ್ತೆ. ಸೊ ಹಾಗಾಗಿ ಅಡ್ಜರ್ನ್ಮೆಂಟ್ ಆಗೋವರೆಗೂ ಕೂಡ ಈ ಒಂದು ಸೆಷನ್ಸ್ಗಳನ್ನ, ರಿಪೋರ್ಟ್ಗಳನ್ನ ಇವರು ಮಾಡಬೇಕಾಗತ್ತೆ. ನಾನು ಇಲ್ಲಿ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇರೋದಿಲ್ಲ. ಸಿನ್ಸ್ ದ ಫ್ಲೋರ್ ಲ್ಯಾಂಗ್ವೇಜ್ ಇಸ್ ಜನರಲಿ ಐದರ್ ಇಂಗ್ಲಿಷ್ ಆರ್ ಹಿಂದಿ. ಸಾಮಾನ್ಯವಾಗಿ ಅಲ್ಲಿ ಮಾತಾಡ್ತಕ್ಕಂತಹ, ಎಸ್ಪೆಷಲಿ ಇದಕ್ಕೆ ಬಂದಾಗ, ಲೋಕಸಭಾ ಮತ್ತೆ ರಾಜ್ಯಸಭೆಗೆ ಬಂದಾಗ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತಾಡ್ತಕ್ಕಂತಹದ್ದು. ಇಲ್ಲಿ ಪ್ರೊವಿಷನ್ಸ್ ಕೂಡ, ದೇರ್ ಇಸ್ ಎ ಪ್ರೊವಿಷನ್ ಫಾರ್ ಲೋಕಲ್ ಲ್ಯಾಂಗ್ವೇಜ್. ಅವರು ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಮಾತಾಡ್ಲಿಕ್ಕೆ ಕೂಡ ಅವಕಾಶವನ್ನ ಕೂಡ ಕೊಡ್ಲಾಗತ್ತೆ. ಸಪೋಸ್ ಆ ರೀತಿಯಾಗಿ ಯಾರಾದ್ರೂ ಮೆಂಬರ್ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದಂತಹ ಸಂದರ್ಭಗಳಲ್ಲಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಅನ್ನ ಕೂಡ ಮಾಡಲಾಗತ್ತೆ. ಆ ಟ್ರಾನ್ಸ್ಲೇಷನ್ ಕಾಪಿಯನ್ನ ಕೂಡ ಆ ಒಂದು ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ನ ಮೀಡಿಯಾ ಅಥವಾ ಪ್ರೆಸ್ನವರಿಗೆ ಕೂಡ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗತ್ತೆ. ಮತ್ತೆ ಪ್ರತಿಯೊಂದು ಸೆಷನ್ಸ್ ಗಳಲ್ಲಿ ಆಗ್ತಕ್ಕಂತಹ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗತ್ತೆ, ಪ್ರತಿಯೊಂದು ಸೆಷನ್ಸ್ ಗಳಲ್ಲಿ ಆಗ್ತಕ್ಕಂಥದ್ದನ್ನ ಕೂಡ ಅವುಗಳನ್ನ ಎಲ್ಲವೂ ಕೂಡ ಈಗ ಮೊದಲೇ ಕೂಡ ರೆಕಾರ್ಡ್ ಮಾಡಲಾಗತ್ತೆ. ಆ ಕಾಪಿಯನ್ನ ಕೂಡ ಅಲ್ಲಿರ್ತಕ್ಕಂತಹ ಪ್ರೆಸ್ ಗ್ಯಾಲರಿ ಅವರಿಗೆ ಕೂಡ ಕೊಡ್ಲಾಗತ್ತೆ. Then next one is the question hour. ಇದು the most important business conducted by the parliament. ಪಾರ್ಲಿಮೆಂಟ್ ನಲ್ಲಿ ನಡೀತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಸದನ ಕೂಡ ಆಗಿರುತ್ತೆ. ಇಂಪಾರ್ಟೆಂಟ್ ಫೀಚರ್ ಕೂಡ ಅಲ್ಲಿ ಆಗಿರ್ತಕ್ಕಂತಹದ್ದು. ಸೊ ಅಲ್ಲಿ ಈ ಕ್ವೆಶ್ಚನ್ ಅವರಲ್ಲಿ ಅಥವಾ ಪ್ರಶ್ನೋತ್ತರ ಅವಧಿ ಅಂತನೂ ಕೂಡ ಇದನ್ನ ಕನ್ನಡದಲ್ಲಿ ಕರೀತಾರೆ. ಈ ಪ್ರಶ್ನೋತ್ತರ ಅವಧಿಯಲ್ಲೇ ಕೂಡ ಸಾಕಷ್ಟು ಚರ್ಚೆಗಳಾಗತ್ತೆ, ಸಾಕಷ್ಟು ವಿವಾದಗಳಾಗತ್ತೆ, ಆಯ್ತಾ. ಕೆಲವೊಮ್ಮೆ ಅಪೋಸಿಷನ್ ಪಾರ್ಟಿಯವರು ಕೂಡ ಸೆಷನ್ ಅನ್ನ ಬಿಟ್ಟು ಹೊರಗಡೆ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ, ಸ್ಟ್ರೈಕ್ ಮಾಡ್ತಾರೆ. ಈ ರೀತಿಯ ಬೇರೆ ಬೇರೆ ಸಾಧ್ಯತೆಗಳು ಕೂಡ ಈ ಅವಧಿಯನ್ನಲ್ಲೇ ಕೂಡ ನಡೀತಕ್ಕಂತಹದ್ದು. ಟೆಸ್ಟ್ ದ ಕಾಂಪಿಟೆನ್ಸ್ ಆಫ್ even the most experienced report. ಈ ಪ್ರಶ್ನೋತ್ತರ ಅವಧಿ ಏನಿದೆ ಆ ಅವಧಿಗಳು ಪ್ರತಿಯೊಬ್ಬ ತುಂಬಾ ಎಕ್ಸ್ಪೀರಿಯನ್ಸ್ ಇದೆಪ್ಪ, ತುಂಬಾ ಅನುಭವ ಇದೆ ಅಂತಹ ರಿಪೋರ್ಟರ್ಗಳಿಗೂ ಕೂಡ ಇದು ಸಾಕಷ್ಟು ಚಾಲೆಂಜಿಂಗ್ ಆಗಿರ್ತಕ್ಕಂತಹ ಒಂದು ಸಮಯ ಕೂಡ ಆಗಿದೆ. ಯಾಕಂದ್ರೆ
ಯಾರು ಪ್ರಶ್ನೆ ಕೇಳಿದ್ದಾರೆ, ಯಾವ ಮಿನಿಸ್ಟರ್ ಅದಕ್ಕೆ ಸೂಕ್ತವಾಗಿ ಆನ್ಸರ್ ಮಾಡಿದ್ದಾರೆ, ಅವುಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ಕೆಲವು ಸಂದರ್ಭಗಳಲ್ಲಿ ಪ್ರಶ್ನೆ ಕ್ವೆಶ್ಚನ್ ಕೇಳಲಿಕ್ಕೆ ಟೈಮನ್ನು ಅಲಾಟ್ ಮಾಡದೇ ಇರಬಹುದು. ಅಂತಹ ಸಂದರ್ಭಗಳಲ್ಲೂ ಕೂಡ ಅವರು ಪ್ರಶ್ನೆ ಮಾಡಬಹುದು. ಆ ಸಂದರ್ಭಗಳಲ್ಲಿ ಕೂಡ ಕನ್ಸರ್ನ್ ಡಿಪಾರ್ಟ್ಮೆಂಟಿನ ಅಥವಾ ಕನ್ಸರ್ನ್ ಮಿನಿಸ್ಟರ್ ಯಾರಿದ್ದಾರೆ ಅವ್ರುಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಆನ್ಸರ್ ಅನ್ನ ಕೂಡ ಮಾಡಬಹುದು. ಇಲ್ಲಿ ಯಾರು ಕ್ವೆಶ್ಚನ್ ಕೇಳಿದ್ರು, ಯಾರು ಆನ್ಸರ್ ಮಾಡಿದ್ರು, ಯಾವ ರೀತಿ ಆನ್ಸರ್ ಮಾಡಿದ್ರು, ಆ ಕ್ವೆಶ್ಚನ್ನ ವೈಡ್ನಿಂಗ್ ಎಷ್ಟಿದೆ, ಅದು ಸ್ಕೋಪ್ ಎಷ್ಟಿದೆ, ಇವುಗಳನ್ನೆಲ್ಲವನ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದು ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಆಯ್ತಾ, ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಅವುಗಳನ್ನು ಕೂಡ ಅಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ದೆನ್ ವೈಡ್ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಅಂಡ್ ದೇರ್ ರೇಂಜ್ ಅಂಡ್ ಸ್ಕೋಪ್ ಹ್ಯಾವ್ ವರ್ಚುವಲಿ ನೋ ಬಾಂಡ್ಸ್. ಅಲ್ಲಿ ಇರ್ತಕ್ಕಂತಹ, ಇಲ್ಲಿ ಹೇಳ್ದ ಲೋಕಸಭೆಗೆ ಬಂದಾಗ 543 ಮೆಂಬರ್ಸ್ಗಳು ಇರ್ತಾರೆ. ಅದು ರಾಜ್ಯಸಭೆಗೆ ಬಂದಾಗ 245 ಮೆಂಬರ್ಸ್ಗಳು ಕೂಡ ಇರ್ತಕ್ಕಂತಹದ್ದು. ಸೊ ಹಾಗಾಗಿ ಯಾರು ಬೇಕಾದರೂ ಕೂಡ ಯಾವ ವಿಷಯಕ್ಕೆ ಕುರಿತಾಗಿ, ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕೂಡ ಅವರು ಚರ್ಚೆ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ದೆರ್ ಇಸ್ ನೋ ಬೌಂಡ್ರಿ ಫಾರ್ ಆಸ್ಕಿಂಗ್ ದ ಕ್ವೆಶ್ಚನ್. ಪ್ರಶ್ನೆಯನ್ನ ಕೇಳೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೌಂಡ್ರಿ ಅಥವಾ ಗಡಿರೇಖೆ ಅನ್ನೋದು ಕೂಡ ಇಲ್ಲಿ ಇರೋದಿಲ್ಲ. ಯಾವ ವಿಷಯದ ಬಗ್ಗೆ ಕೂಡ ಅವರು ಚರ್ಚೆ ಮಾಡೋದಕ್ಕೆ ಕೂಡ ಸಾಧ್ಯತೆಗಳು ಕೂಡ ಇರುತ್ತೆ. ದೆನ್ ಅದ್ರ ಜೊತೆಗೆ ಕ್ವೆಶ್ಚನ್ ನ ಜೊತೆಗೆ ಸಪ್ಲಿಮೆಂಟರಿ ಕ್ವೆಶ್ಚನ್ಸ್ ಅನ್ನು ಕೂಡ ಕೇಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಸಪ್ಲಿಮೆಂಟರಿ ಕ್ವೆಶ್ಚನ್ಸ್ ಆರ್ ಆಸ್ಕ್ಡ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್. ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಿರತಕ್ಕಂತಹ, ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಂದ ಬಂದಿರತಕ್ಕಂತಹ ರಿಪೋರ್ಟರ್ಗಳು ಏನಿದ್ದಾರೆ, ಆ ರಿಪೋರ್ಟರ್ಗಳು ಬಂದಿರತಕ್ಕಂಥ MP ಗಳು ಏನಿದ್ದಾರೆ, ಮೆಂಬರ್ಸ್ಗಳು ಏನಿದ್ದಾರೆ, ಅವ್ರುಗಳು ಕೂಡ ಪೂರಕವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಅವುಗಳಿಗೆ ಕೂಡ ಯಾರು ಸೂಕ್ತವಾಗಿ ಆನ್ಸರ್ಸ್ ಅನ್ನ ಮಾಡ್ತಾರೆ, ಆನ್ಸರ್ಸ್ ಗಿವನ್ ಇನ್ ಕ್ವಿಕ್ ಸಕ್ಸೆಷನ್, ಅವರು ಯಾರು ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಮಿನಿಸ್ಟರ್ಸ್ಗಳು ಏನಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗ ಅವರು ಯಾವ ರೀತಿಯ ಆನ್ಸರ್ಸ್ ಅನ್ನ ಮಾಡಿದ್ದಾರೆ, ಎಷ್ಟು ವೇಗವಾಗಿ ಯಾವ ಆನ್ಸರ್ಸ್ ಅನ್ನ ಕೊಟ್ಟಿದ್ದಾರೆ, ಅವುಗಳನ್ನೆಲ್ಲವನ್ನೂ ಕೂಡ ನಾವು ರಿಪೋರ್ಟರ್ ಆಗಿ, ಆಸ್ ಎ ರಿಪೋರ್ಟರ್ ವಿ ನೀಡ್ ಟು ಟೇಕ್ ಡೌನ್ ದ ಪಾಯಿಂಟ್ಸ್. ಪ್ರತಿಯೊಂದನ್ನು ಕೂಡ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗತ್ತೆ. Reporters have to identify the members asking the questions, the minister giving the answers. ನ ಈಗಾಗಲೇ ಹೇಳ್ದ ಹಾಗೆ ರಿಪೋರ್ಟರ್ಗಳ ಕೆಲಸ ಏನಪ್ಪಾ ಅಂತಂದ್ರೆ, ಯಾರು ಪ್ರಶ್ನೆ ಕೇಳಿದ್ದಾರೆ, ಯಾವ ಮೆಂಬರ್ ಪ್ರಶ್ನೆ ಕೇಳಿದ್ರು, ಅಲ್ಲಿ ರೂಲಿಂಗ್ ಪಾರ್ಟಿಯವ್ರು ಕೇಳಿದ್ರ ಅಥವಾ ಅಪೋಸಿಷನ್ ಪಾರ್ಟಿಯವರು ಕೇಳಿದ್ರ, ಕನ್ಸರ್ನ್ ಮಿನಿಸ್ಟರ್ ಏನನ್ನ ಕೊಟ್ರು, ಯಾವ ರೀತಿಯ ಆನ್ಸರ್ ಅನ್ನ ಕೊಟ್ರು, ಯಾವ ಮಿನಿಸ್ಟರ್ ಅದಕ್ಕೆ ಆನ್ಸರ್ ಅನ್ನ ಕೊಟ್ರು, ಅಥವಾ ಕನ್ಸರ್ನ್ ಮಿನಿಸ್ಟರೇ ಕೊಟ್ರ ಅಥವಾ ಕನ್ಸರ್ನ್ ಅಲ್ಲದೆ ಇರೋ ಬೇರೆ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಅದಕ್ಕೆ ಆನ್ಸರ್ ಅನ್ನ ಕೊಟ್ರ, ಅದಕ್ಕೆ ಸಪ್ಲಿಮೆಂಟರಿ ಆನ್ಸರ್ಸ್ಗಳನ್ನ ಬೇರೆ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ಸ್ಗಳೇನಾದರೂ ಕೊಟ್ರ. ಸೊ ಹೀಗೆ ಇವುಗಳನ್ನೆಲ್ಲವನ್ನೂ ಕೂಡ ಐಡೆಂಟಿಫೈ ಮಾಡಿ ಅವುಗಳಿಗೆ ಯಾರು ಆನ್ಸರ್ ಮಾಡಿದ್ರು, ಯಾರು ಕ್ವೆಶ್ಚನ್ ಮಾಡಿದ್ರು, ಅವುಗಳನ್ನೆಲ್ಲವನ್ನೂ ಕೂಡ ನಾವು ರಿಪೋರ್ಟ್ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ, ರೆಕಾರ್ಡ್ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ರೆಕಾರ್ಡ್ ಎವ್ರಿ ವರ್ಡ್ ಆಫ್ ವಾಟ್ ಈಸ್ ಸೆಡ್, ಇನ್ಕ್ಲೂಡ್ often the quoted figures, names and ಅನ್ಫೆಮಿಲಿಯರ್ ಟೆಕ್ನಿಕಲ್ ವರ್ಡ್ಸ್. ಕೆಲವು ಸಂದರ್ಭಗಳಲ್ಲಿ ನಾವು ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ, ನಾವು ಅವ್ರು ಕೋಟ್ ಮಾಡಬೇಕಾಗತ್ತೆ, ಯಾರು ಕ್ವೆಶ್ಚನ್ ಅನ್ನ ಕೇಳಿದ್ರು, ಏನನ್ನ ಕೇಳಿದ್ರು ಅನ್ನೋದನ್ನ ಕೂಡ ನಾವು ಅವುಗಳನ್ನೆಲ್ಲವನ್ನು ಕೂಡ ನೋಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅವರ ಹೆಸರು ಯಾರು, ಮತ್ತೆ ನಮಗೆ ಕೆಲವು ಸಂದರ್ಭಗಳಲ್ಲಿ ತುಂಬಾ ಫೆಮಿಲಿಯರ್ ಅಲ್ಲದೆ ಇರತಕ್ಕಂತಹ ತಾಂತ್ರಿಕ ಶಬ್ದಗಳು, ನಾವು ಇದುವರೆಗೂ ಕೂಡ ಕೇಳದೇ ಇರುವಂತಹ ಕೆಲವು ತಾಂತ್ರಿಕ ಪದಗಳನ್ನು ಕೂಡ ಅವರು ಬಳಕೆ ಮಾಡಿ ಅವುಗಳನ್ನ ಕೇಳಿರಬಹುದು, ಬಳಕೆ ಮಾಡಿರಬಹುದು. ಅವುಗಳ ಬಗ್ಗೆನೂ ಕೂಡ ನಾವು ವರದಿಯನ್ನ ಮಾಡಬೇಕಾಗತ್ತೆ. ಆದ ನಂತರದಲ್ಲಿ ನಾವು ಅವುಗಳ ಬಗ್ಗೆ ಸಾಕಷ್ಟು ಒಂದಷ್ಟು ಕ್ಲಾರಿಟಿಯನ್ನ ಕೂಡ ನಾವು ಕೊಡಬೇಕಾಗತ್ತೆ. ಯಾಕಂದ್ರೆ ನಮಗೆ ಕ್ಲಾರಿಟಿ ಸಿಕ್ಕಿದಾಗ ಮಾತ್ರ ನಾವು ಓದುಗರಿಗೆ ಕ್ಲಾರಿಟಿಯನ್ನ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ತುಂಬಾ ಕ್ಲಿಯರ್ ಆಗಿರ್ತಕ್ಕಂತಹ ವರದಿಯನ್ನ ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಕ್ಕಂತಹದ್ದು. ಸೊ ಹಾಗಾಗಿ ನಾವು ಅವರ ಎಲ್ಲವನ್ನೂ ಕೂಡ ನಾವಲ್ಲಿ ಗಮನವನ್ನ ಕೊಡಬೇಕಾಗತ್ತೆ. ಅಲ್ಲಿ ಕೆಲವು ಸಂದರ್ಭಗಳಲ್ಲಿ ತುಂಬಾ ಸೀರಿಯಸ್ ಆಗಿರ್ತದೆ, ಗಂಭೀರವಾಗಿರ್ತಕ್ಕಂತಹ ಚರ್ಚೆಗಳು ಆಗತ್ತೆ, ಕೆಲವೊಮ್ಮೆ ಹಾಸ್ಯಾಸ್ಪದ ಚರ್ಚೆಗಳು ಕೂಡ ಆಗತ್ತೆ, ಆಯ್ತಾ. ಸೊ ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ರೂಲಿಂಗ್ ಪಾರ್ಟಿಯವರು ಮತ್ತೆ ಅಪೋಸಿಷನ್ ಪಾರ್ಟಿಯವರು ಇಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು
ಅಲ್ಲೇನೋ ಒಂದು ಚರ್ಚೆಯನ್ನ ಮಾಡ್ತಕ್ಕಂತಹ ಸಂದರ್ಭಗಳು ಕೂಡ ಇರಬಹುದು. ಅಪಾರ್ಟ್ ಫ್ರಮ್ ದಟ್ ಅಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳು ಏನಾಗ್ತಾ ಇದ್ದಾವೆ ಆ ಬೆಳವಣಿಗೆಗಳನ್ನೆಲ್ಲವನ್ನೂ ಕೂಡ ವರದಿಯನ್ನ ಮಾಡಬೇಕಾಗತ್ತೆ. ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ವಾದ ವಿವಾದಗಳಾಯ್ತು ಕರ್ನಾಟಕದಲ್ಲೂ ಕೂಡ. ಎಷ್ಟೊಂದು ಜನ MP ಮೆಂಬರ್ಸ್ಗಳು ಕೂಡ, MLAಗಳು ಕೂಡ ಬ್ಲೂ ಫಿಲಮ್ಸ್ಗಳನ್ನ ಸೆಷನ್ಸ್ ಅಲ್ಲಿ ನೋಡಿದ್ರು, ಅವ್ರು ಸಿಗಿ ಹಾಕೊಂಡ್ರು, ಅವ್ರ ಮೇಲೆ ಅದು ಕೂಡ ಪ್ರೂವ್ ಆಯ್ತು. ಆ ಥರ ಸಂದರ್ಭಗಳು ಬಂತು. ಎಷ್ಟೊಂದ್ಸರಿ ನೋಡಿರ್ತೀರಿ ನೀವು ಸೆಷನ್ಸ್ ಅಲ್ಲಿ ಎಷ್ಟೋ ಜನ ಮೆಂಬರ್ಗಳು ನಿದ್ದೆ ಹೊಟ್ಟೋಗಿರ್ತಾರೆ. ಆ ಥರ ಸಂದರ್ಭಗಳು ಕೂಡ ಇರುತ್ತೆ. ಅವುಗಳು ಕೂಡ ವರದಿಯನ್ನ ಮಾಡ್ಕೊಳ್ಳೋದಕ್ಕೆ, ಅಂದರೆ ಸುದ್ದಿ ಆಗೋದಕ್ಕೆ ಯೋಗ್ಯತೆಯನ್ನ ಪಡ್ಕೊಂಡಿರ್ತಕ್ಕಂತಹ ಅಂಶಗಳು ಕೂಡ ಆಗಿರತ್ತೆ. ಅವುಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅಪಾರ್ಟ್ ಫ್ರಮ್ ದಟ್ ಕೇವಲ ಪ್ರಶ್ನೆ ಆನ್ಸರ್, ಕ್ವೆಶ್ಚನ್ ಅಂಡ್ ಆನ್ಸರ್ ಅಷ್ಟೇ ಅಲ್ಲ, ಅಪಾರ್ಟ್ ಫ್ರಮ್ ದಟ್ ಈ ತರದ ಅಂಶಗಳನ್ನು ಕೂಡ ಗಮನಿಸಿ ನಾವು ವರದಿಯಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಬೇಕಾಗತ್ತೆ. ದೆನ್ ನೆಕ್ಸ್ಟ್, ಮ್ಯಾನೇಜ್ ಟು ಪ್ರೊಡ್ಯೂಸ್ ಝೀರೋ ಎರರ್ ಟ್ರಾನ್ಸ್ಕ್ರಿಪ್ಷನ್. ಸೊ ಒಟ್ಟಾರೆಯಾಗಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಎರರ್ಗಳು ಇಲ್ಲದೆ, ತಪ್ಪುಗಳಿಲ್ಲದೆ, ಯಾವುದೇ ದೋಷಗಳು ಇಲ್ಲದೇನೆ ನಾವು ವರದಿಯನ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ಗ್ಯಾರಂಟಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಟೋಟಲ್ ಆಗಿ ನಾವು ಈ ತರಹದ ಒಂದು ಸುದ್ದಿಗಳನ್ನ ಕೊಡ್ತಕ್ಕಂತಹ ಸಂದರ್ಭಗಳಲ್ಲಿ ಹೆಚ್ಚು ಗಮನವನ್ನ ಕೊಡಬೇಕಾಗತ್ತೆ. ಚೆಕ್ ಅಂಡ್ ಕ್ರಾಸ್ ಚೆಕ್ ಅಂಡ್ ಡಬಲ್ ಚೆಕ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಓಕೆ, ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್